ಹಾಂ ಹಾಂ ಎಸ್ ಅದಕ್ಕೆ ಸಂಬಂಧಪಟ್ಟಂತೆ ನಾವೊಂದು ತನಿಖೆ ತಂಡನೂ ಒಂದು ರಚನೆ ಮಾಡ್ತಾ ಇದ್ದೀವಿ ಇವಾಗ ZP ಇಂದಾನೆ. ಸೊ ಇವತ್ತು ಅದರದ್ದು ಆರ್ಡರ್ ಬರ್ತದೆ. ಆಮೇಲೆ ಅರೆಸ್ಟೂ ಆಗಿದ್ದಾರೆ ಒಂದು 18 ಅಂಗನವಾಡಿ ವರ್ಕರ್ಸ್ ಅಲ್ಲ. ಹಾಂ, ಸೊ ಅವರಿಗೆಲ್ಲ ಅರೆಸ್ಟೂ ಆಗಿದೆ. ಇವನ್ ಗೌರ್ಮೆಂಟಿಂದನೇ ಒಂದು ಆದೇಶ ಇದರಲ್ಲಿ ಇವಾಗ ಬರ್ತಾ ಇದೆ. ಸೊ ಅದರ ಪ್ರಕಾರ ನಾವು ಕ್ರಮ ಕೈಗೊಳ್ತೀವಿ ಅದರಲ್ಲಿ. ಆ್ಯಂಡ್ ಏನು ಸಸ್ಪೆನ್ಷನ್ದು ಅದೇ ವಿ ಹ್ಯಾವ್ ಟು ಇನ್ಕ್ವೈರ್ ಇಟ್ ಫರ್ದರ್. ಈಗ ಡೈರೆಕ್ಟಾಗಿ ಹೇಳಲಿಕ್ಕೆ ಇವಾಗ ಆಗಲ್ಲ. ವಿ ಹ್ಯಾವ್ ಟು ಇನ್ಕ್ವೈರ್ ಇಟ್. ಸೊ ಫಸ್ಟು ಈಗ ಮೊದಲು ಅಂದರೆ ಮೇಲ್ನೋಟಕ್ಕೆ ಒಂದು ಬರ್ತಾ ಇದೆ. ಇದರಲ್ಲಿ ಎಲ್ಲ ಕೆಲವೊಂದು ಅಂಗನವಾಡಿ ವರ್ಕರ್ಸಿಂದಾನೆ ಅಥವಾ ಸೂಪರ್ವೈಸರ್ಸಿಂದಾನೆ ಏನಾದರೂ ಇನ್ವಾಲ್ವ್ಮೆಂಟ್ ಇದರಲ್ಲಿ ಆಗ್ಬೋದು, ಅಥವಾ CDPO ಅದರಲ್ಲಿ ಏನಾದರೂ ಇನ್ವಾಲ್ವ್ಮೆಂಟ್ ರ್ಯಾಕೆಟ್ ಏನಾದರೂ ಇದೆಯಾ. ಸೊ ಅದರಲ್ಲಿ ನಮ್ಮ ತನಿಖಾ ತಂಡ ನಾವೇನು ರಚನೆ ಮಾಡ್ತಾಯಿದ್ವಿ ಅದರಲ್ಲಿ ಎಲ್ಲ ಡೀಟೇಲ್ಸು ಮುಂದೆ ಬರ್ತದೆ. ಅವಾಗ ಬಂದಾದಮೇಲೆ ನಾವು ಇಮಿಡಿಯೇಟ್ಲಿ ಅದನ್ನು ತಮ್ಮ ಗಮನಕ್ಕೆ ಅವಾಗ ತರ್ತೀವಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಫಸ್ಟ್ ನಾವು ಒಂದು ಇನ್ಕ್ವೈರಿ ಕಮಿಟಿ ಒಂದು ರಚನೆ ಮಾಡಬೇಕು. ಅದು ಮಾಡಾದ್ಮೇಲೆ ಒಂದೊಂದು ಎಲ್ಲ ರಿಪೋರ್ಟ್ಸ್ ತೊಗೊಂಡು ಆ್ಯಂಡ್ ಸೈಮಲ್ಟೇನಿಯಸ್ಲಿ ಪೊಲೀಸಿಂದನೂ ಕೂಡ ಒಂದು ಇನ್ಕ್ವೈರಿ ಆಗ್ತಾಯಿದೆ. ಅವರಿಂದನೂ ಕೂಡ ರಿಪೋರ್ಟ್ ತೊಗೊಂಡು ಯಾರ್ಯಾರಿಗೆ JC ಆಗಿದ್ರೆ ಇಮಿಡಿಯೇಟ್ಲಿ ಸಸ್ಪೆನ್ಷನು ಅದರಲ್ಲಿ ಆಗೇ ಆಗುತ್ತದೆ.